ಟಿಪ್ಪು ಸುಲ್ತಾನ್ ಜಯಂತಿಯನ್ನು ದೇವನಹಳ್ಳಿ ಮಸೀದಿಗಳ ಒಕ್ಕೂಟದಿಂದ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ದೇವನಹಳ್ಳಿ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಟಿಪ್ಪು ಸ್ಮಾರಕ ಹಾಗೂ ಜನ್ಮಸ್ಥಳಕ್ಕೆ ಮಾಲಾರ್ಪಣೆ ಮಾಡಿದ ಮುಸ್ಲಿಮರು ಗೌರವ ಸಮರ್ಪಣೆ ಮಾಡಿದರು. ಟಿಪ್ಪು ಸುಲ್ತಾನ್ ಧೀಮಂತ ನಾಯಕ, ದೂರದೃಷ್ಟಿಯುಳ್ಳ ದೇಶಪ್ರೇಮಿ, ಹಲವಾರು ದೇವಾಲಯಗಳನ್ನು ನಿರ್ಮಿಸಲು ಸಹಕಾರ ನೀಡಿದ್ರು. ಟಿಪ್ಪುನನ್ನು ಕೆಟ್ಟದಾಗಿ ಬಿಂಬಿಸುವ ರಾಜಕೀಯ ಷಡ್ಯಂತ್ರಗಳು ನಡೀತಾ ಇವೆ. ಸರ್ಕಾರ ಇದಕ್ಕೆಲ್ಲ ಅವಕಾಶ ನೀಡದೆ ರಾಜ್ಯಾದ್ಯಂತ ಟಿಪ್ಪು ಜಯಂತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕು ಅಂತ ಮಸೀದಿ ಅಧ್ಯಕ್ಷ ಖುದ್ದೂಸ್ ಪಾಷಾ ತಿಳಿಸಿದರು. ಮಾನವ ಹಕ್ಕುಗಳ ಜಾಗೃತಿ ದಳದ ಎಎಸ್ ಇಬ್ರಾಹಿಂ ಕೂಡ ಮಾತನಾಡಿದರು. ಈಗಾಗಲೇ ಎಲ್ಲ ಗೌರ್ಮೆಂಟ್ಗೆ ನಾವು ವರ್ತಮಾನವನ್ನು ತಲುಪಿಸಿದ್ದೀರಿ. ಹಿಂದೆ ನಮ್ಮ ಮಿನಿಸ್ಟರ್ ಆದಂಥ ಮುನಿಯಪ್ಪ ಸಾಹೇಬ್ ಬಂದಿದ್ದಾರೆ. ಅದಕ್ಕಿಂತ ಇಂಥ ಈರಪ್ಪ ಮಲ್ಲಿ ಸಾಹೇಬರು ಕೂಡ ಹೇಳಿದ್ದಾರೆ. ಇದು ಟಿಪ್ಪು ಸುಲ್ತಾನ್ ಸಾಹೇಬರು ಹುಟ್ಟಿರುವಂಥ ಒಂದು ಸ್ಥಳ. ಈ ಸ್ಥಳವನ್ನು ನಾವುಗಳು ಒಳ್ಳೆಯದು ಒಂದು ಅವರು ಜ್ಞಾಪಕಾರ್ಥದಲ್ಲಿ ಒಂದು ಮನೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು, ಆಮೇಲೆ ಕಾಲೇಜುಗಳನ್ನು ಇದರ ಬಗ್ಗೆ ಕಟ್ಟಬೇಕು ಅಂತೇಳಿ ಹೇಳಿದ್ದಾರೆ. ನಮ್ಮಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಎಲ್ಲ ಸರ್ಕಾರಗಳು ಇದರ ಬಗ್ಗೆ ಒಳ್ಳೆಯದೇ ಹೇಳಿದ್ದಾರೆ, ತಪ್ಪೇನು ಮಾಡಲಿಲ್ಲ. ಪಾರ್ಕು ಕಟ್ಟಬೇಕು, ಪ್ಯಾಲೇಸನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ನನಗೆ ಹೇಳಿದ್ದಾರೆ. ಈರಪ್ಪ ಮಲ್ಲಿ ಸಾಹೇಬರು ಸ್ವತಃ ಹೇಳಿದ್ದಾರೆ, ನೀವು ಈ ಜಾಗದ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ನನಗೆ ಕೊಡಿ ಅಂತ DC ಪಾಲಯ್ಯನ್ ಸಾಹೇಬ್ರಿಗೂ ಕೊಟ್ಟಿದ್ದಾರೆ. ಹಿಂದೆಗಡೆ ನಾನು ನಮ್ಮ ಮಿನಿಸ್ಟರ್ ಆದಂಥ ಮುನಿಯಪ್ಪ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದೇ ಜಾಗದಲ್ಲಿ ನಾವುಗಳು ಇಡೀ ಎಲ್ಲ ಜನವನ್ನು ಸೇರಿ ಹೇಳಿದ್ದೀರಿ. ಒಂದೇ ರೀತಿ ಒಂದೇ ಜನ ಹೇಳಿಲ್ಲ, ನಾವು ಮುಸಲ್ಮಾನರು ಹೇಳಿಲ್ಲ. ನಮ್ಮಲ್ಲಿ ಅನೇಕ 90% ನಮ್ಮ ಹಿಂದೂ ಭಾಯಿಗಳನ್ನು ಸೇರಿ ಇಲ್ಲಿ ಒಳ್ಳೆ ಕಾರ್ಯ, ಒಂದು ಪಾರ್ಕ್ ಮಾಡಬೇಕು, ಒಂದು ಇದನ್ನು ಪ್ಯಾಲೇಸ್ ಕಟ್ಟಬೇಕು, ಒಂದು ಒಳ್ಳೆ ಕಾಲೇಜ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಂಥ ಮಹಾ ವ್ಯಕ್ತಿ ಅಂತ ಮಾತುಕತೆ ಎಲ್ಲ ನಡೆದಿದೆ. ಈಗಾಗಲೇ ನಮ್ಮಲ್ಲಿನೇ ಸ್ವಲ್ಪ ಕೊರತೆ ಆಗಿರೋದ್ರಿಂದ ನಮ್ಮ ಮುಸಲ್ಮಾನರುಗಳಲ್ಲಿನೇ ಒಂದು ಕೊರತೆ ಇದೆ. ಏನು, ಅವರು ಬಂದರು ಇವರು ಬಂದು ಬರಲಿ, ಯಾರು ಬರ್ದಿರೋ ಹೋಗಲಿ, ಇದೇ ಸರ್ಕಾರ ಇರ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು, ದಳ ಸರ್ಕಾರ ಇರ್ಬೋದು, ಯಾವುದೇ ಒಂದು ಸರ್ಕಾರ ಇದ್ರಾಗ ಯಾರೂ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವಿವತ್ತು ಗಂಡಾಘೋಷವಾಗಿ ಹೇಳ್ತಾ ಇದ್ದೀರಿ. ಇದರಲ್ಲಿ ಸರ್ಕಾರವು ಎಚ್ಚೆತ್ತುಕೊಳ್ಬೇಕು. ಟಿಪ್ಪು ಸುಲ್ತಾನು ಒಬ್ಬ ಮುಸ್ಲಿಮ್ಸ್ ಆಗಿರೋದಕ್ಕೆ ಹಿನ್ನಡೆ ಆಗ್ತಾ ಇದೆ. ಆದರೆ ಟಿಪ್ಪು ಸುಲ್ತಾನ್ ಎಲ್ಲ ಜನಾಂಗಕ್ಕೂ ರಾಜರು, ನಮಗೆ ಅಂತಲ್ಲ, ಎಲ್ಲ ಜನಾಂಗಕ್ಕೂ ರಾಜರು. ಸೊ ಎಲ್ಲರೂ ಇದನ್ನು ಒಳ್ಳೇದು ವಹಿಸಿ ಫೋಟೋ ಇಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ.